ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 139ನೆಯ ತಿರುನಾಮ ಚತುರಾತ್ಮ. ಒಮ್ಮೆ ಗರುಡನು ಶ್ರೀ ವೆಂಕಟೇಶ್ವರ ಸ್ವಾಮಿಯ ಮುಂದೆ, ನೀನು ವಾಸಿಸುವ 7 ಬೆಟ್ಟಗಳಲ್ಲಿ ಆದಿಶೇಷನ ಹೆಸರಿನಲ್ಲಿ ಶೇಷಾದ್ರಿ ಎಂಬ ಬೆಟ್ಟವಿದೆ. ನನ್ನ ಹೆಸರಿನಲ್ಲೂ ಗರುಡಾದ್ರಿ ಎಂಬ ಬೆಟ್ಟವಿದೆ. ಆದರೆ ಜನರು ಈ ಪವಿತ್ರ ಕ್ಷೇತ್ರವನ್ನು ಶೇಷಾದ್ರಿ ಅಥವಾ ಶೇಷಾಚಲ ಎಂದು ಕರೆಯುತ್ತಾರೆ. ಗರುಡಾದ್ರಿ ಅಥವಾ ಗರುಡಾಚಲ ಎಂದು ಕರೆಯಲ್ಲ. ನಿನ್ನನ್ನು ಶೇಷಾದ್ರಿನಾಥ ಎಂದೇ ಕರೆಯುತ್ತಾರೆ, ಗರುಡಾದ್ರಿನಾಥ ಎಂದು ಅಲ್ಲ ಎಂದು ತನ್ನ ದುಃಖವನ್ನು ವ್ಯಕ್ತಪಡಿಸಿ ಹೇಳಿದನು. ಇದು ಗರುಡನ ಮೊದಲನೆಯ ದುಃಖ. ಅವನು ಮುಂದುವರಿಸುತ್ತಾ, ಪೊರಟಾಶಿ ಬ್ರಹ್ಮೋತ್ಸವದಲ್ಲಿ ನಿನ್ನನ್ನು ಶೇಷವಾಹನದಲ್ಲಿ 2 ಬಾರಿ, ಆದರೆ ಗರುಡ ವಾಹನದಲ್ಲಿ ಮಾತ್ರ 1 ಬಾರಿ ಹೊರತೆಗೆದುಕೊಳ್ಳುತ್ತಾರೆ ಎಂದು ಹೇಳಿದನು. ಇಲ್ಲಿ ಒಂದು ಗಮನಿಸಬೇಕಾದ ವಿಷಯವೇನೆಂದರೆ, ಗರುಡನಿಗೆ ಆದಿಶೇಷನ ಮೇಲೆ ಅಸೂಯೆ ಇಲ್ಲ. ಅವನ ದುಃಖಗಳು ಭಗವಂತನಿಗೆ ಇನ್ನಷ್ಟು ಸೇವೆ ಮಾಡುವ ಅವಕಾಶಗಳನ್ನು ಕೇಳುವ ವಿನಂತಿಗಳಷ್ಟೇ. ಗರುಡ ಮತ್ತು ಆದಿಶೇಷ ಇಬ್ಬರು ನಿತ್ಯ ಸೂರಿಗಳು. ಅವರು ವೈಕುಂಠದಲ್ಲಿ ಸದಾ ಭಗವಂತನ ಸೇವೆಯಲ್ಲಿರುತ್ತಾರೆ. ಗರುಡನು ಹೀಗೆ ಮಾತನಾಡುವುದು ಭಗವಂತನ ಮಹಿಮೆಯನ್ನು ತೋರಿಸುವ ಲೀಲೆಯ ಒಂದು ಭಾಗ. ಭಗವಂತನು ಗರುಡನಿಗೆ ಈ ವಿಷಯವನ್ನು ಗಮನಿಸುತ್ತೇನೆ ಎಂದು ಭರವಸೆ ನೀಡಿದನು. ಗರುಡನು ಭಗವಂತನಿಗೆ ಧನ್ಯವಾದ ಹೇಳಿ, ಇನ್ನೊಂದು ಚಿಕ್ಕ ವಿಷಯವಿದೆ. ನನ್ನನ್ನು ಪೆರಿಯ ತಿರುವಡಿ ಎಂದು ಕರೆಯುತ್ತಾರೆ ಮತ್ತು ಹನುಮಂತನನ್ನು ಸಿರಿಯ ತಿರುವಡಿ ಎಂದು ಕರೆಯುತ್ತಾರೆ. ಹನುಮಂತನು ನನಗಿಂತ ಚಿಕ್ಕವನು. ರಾಮ ಅವತಾರದಲ್ಲಿ ಮಾತ್ರ ನಿನ್ನ ಭಕ್ತನಾದನು. ಆದರೆ ನಾನು ಸದಾಕಾಲ ನಿನ್ನ ಸೇವೆಯಲ್ಲಿ ಇದ್ದೇನೆ. ಆದರೂ ಹನುಮಂತನಿಗೆ ದೊಡ್ಡ ದೊಡ್ಡ ದೇವಾಲಯಗಳಿದ್ದರೆ ನಾನು ಧ್ವಜಸ್ತಂಭ ಬಳಿ ಇರುವ ಸಣ್ಣ ವಿಗ್ರಹವಾಗಿಯೇ ಉಳಿದಿದ್ದೇನೆ ಎಂದು ದುಃಖವನ್ನು ವ್ಯಕ್ತಪಡಿಸಿದನು. ಭಗವಂತನು ಗರುಡನಿಗೆ, ಚಿಂತಿಸಬೇಡ, ನಿನ್ನ ಎಲ್ಲ ಮನೋವ್ಯಥೆಗಳು ಸಮಯಕ್ಕೆ ತಕ್ಕಂತೆ ಪರಿಹಾರಗೊಳ್ಳುತ್ತವೆ. ಸ್ವಲ್ಪ ಕಾಲ ಕಳೆಯಿತು. ಒಂದು ದಿನ ಮಹಾಲಕ್ಷ್ಮಿ ಶ್ರೀವೈಕುಂಠದಲ್ಲಿ ಕಾಣಿಸಲಿಲ್ಲ. ಭಗವಂತನಿಗೆ ಅವಳು ಎಲ್ಲಿದ್ದಾಳೆಂದು ತಿಳಿದಿದ್ದರೂ ಗರುಡನಿಗೆ ಅನುಗ್ರಹ ಮಾಡುವ ಸಮಯ ಬಂದಿದ್ದರಿಂದ ಅವನು ಲೀಲೆಯನ್ನು ನಡೆಸಿದನು. ಅವನು ಗರುಡನನ್ನು ಕರೆದು, ಮಹಾಲಕ್ಷ್ಮಿ ಎಲ್ಲೂ ಕಾಣಿಸುತ್ತಿಲ್ಲ, ಹೋಗಿ ಅವಳನ್ನು ಹುಡುಕು ಎಂದು ಹೇಳಿದನು. ಗರುಡನು ಎಲ್ಲ ಲೋಕಗಳಲ್ಲಿ ಹುಡುಕುತ್ತಾ ಕೊನೆಯಲ್ಲಿ ಅವಳನ್ನು ಋಷಿ ಮೇಧಾವಿಯ ಆಶ್ರಮದಲ್ಲಿ ಮಂಜುಳವಳ್ಳಿ ರೂಪದಲ್ಲಿ ತಿರ್ನರಯೂರ್ ಕ್ಷೇತ್ರದಲ್ಲಿ ಕಂಡನು. ಅವನು ಮತ್ತೆ ಶ್ರೀವೈಕುಂಠಕ್ಕೆ ಬಂದು ಈ ವಿಷಯವನ್ನು ಭಗವಂತನಿಗೆ ತಿಳಿಸಿದನು. ಆಗ ಭಗವಂತನು 5 ರೂಪಗಳನ್ನು ತಾಳಿದನು: ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ, ಪುರುಷೋತ್ತಮ ಮತ್ತು ಸಂಕರ್ಷಣ. ಇವುಗಳಲ್ಲಿ ವಾಸುದೇವನು ಸಂಪೂರ್ಣ ರೂಪವಾಗಿದ್ದು ಅವನನ್ನು ನಂಬಿ ಎಂದು ಕರೆಯುತ್ತಾರೆ. ಉಳಿದ 4 ರೂಪಗಳು ಪ್ರದ್ಯುಮ್ನ, ಅನಿರುದ್ಧ, ಪುರುಷೋತ್ತಮ ಮತ್ತು ಸಂಕರ್ಷಣ ಭಗವಂತನ ಅಂಶಗಳು ಮಾತ್ರ. ಈ 5 ಹಾಗೂ ಗರುಡನು ಸೇರಿ ನಾಚ್ಯಾರ್ ಕೋಯಿಲ್ ದಿವ್ಯ ದೇಶಕ್ಕೆ ಬಂದರು. ಅಲ್ಲಿ ಸಂಪೂರ್ಣ ರೂಪವಾದ ವಾಸುದೇವನು ಮಂಜುಳವಳ್ಳಿಯನ್ನು ವಿವಾಹವಾಗಲು ಋಷಿ ಮೇಧಾವಿಯ ಅನುಮತಿ ಕೇಳಿದನು. ನಾಚಿಯಾರ್ ಕೋಯಿಲ್ಗೆ ಭೇಟಿ ನೀಡಿದರೆ ಭಗವಂತನ 5 ರೂಪಗಳನ್ನು ಹಾಗೂ ಮಂಜುಳವಳ್ಳಿ ತಾಯರನ್ನು ನೋಡಬಹುದು. ಆಗ ಭಗವಂತನು ಗರುಡನನ್ನು ಕರೆದು, ಹನುಮಂತನು ಸೀತೆಯನ್ನು ಹುಡುಕಿ ನನ್ನೊಂದಿಗೆ ಅವಳನ್ನು ಸೇರಿಸುವಲ್ಲಿ ಮುಖ್ಯ ಪಾತ್ರ ವಹಿಸಿದಂತೆ ನೀನು ಮಂಜುಳವಳ್ಳಿಯನ್ನು ಕಂಡು ನನ್ನೊಂದಿಗೆ ಅವಳನ್ನು ಸೇರಿಸುವಲ್ಲಿ ಮುಖ್ಯ ಪಾತ್ರ ವಹಿಸಿದ್ದೀಯ. ಆದ್ದರಿಂದ ಹನುಮಂತನಿಗೆ ಇರುವಂತೆ ನಿನಗೂ ಈ ಕ್ಷೇತ್ರದಲ್ಲಿ ಭವ್ಯವಾದ ಸನ್ನಿಧಿ ಇರಲಿ ಎಂದು ನಾನು ಆಶೀರ್ವದಿಸುತ್ತೇನೆ ಎಂದು ಹೇಳಿದನು. ಇದು ನಾಚಿಯಾರ್ ಕೋಯಿಲಿನ ಪ್ರಸಿದ್ಧ ಕಲ್ಗರುಡರ್ ಸನ್ನಿಧಿ. ವಿಶ್ವದ ನಾನಾ ಭಾಗಗಳಿಂದ ಭಕ್ತರು ಇಲ್ಲಿ ಬಂದು ಗರುಡನ ಕೃಪೆಯನ್ನು ಪಡೆಯುತ್ತಾರೆ. ಇತರ ದೇವಾಲಯಗಳಲ್ಲಿ ಗರುಡನ ದೇಹದಲ್ಲಿ 8 ನಾಗಗಳು ಮಾತ್ರ ಕಾಣಿಸುತ್ತವೆ. ಆದರೆ ನಾಚಿಯಾರ್ ಕೋಯಿಲ್ನಲ್ಲಿ ಅವನ ದೇಹದಲ್ಲಿ 9 ನಾಗಗಳು ಅಲಂಕರಿಸಿಕೊಂಡಿರುತ್ತವೆ. ಶಂಖಚೂಡನು ತಲೆಯ ಮೇಲೆ, ಪದ್ಮನು ಬಲಕಿವಿಯಲ್ಲಿ, ಮಹಾಪದ್ಮನು ಎಡಕಿವಿಯಲ್ಲಿ, ಕಾರ್ಕೋಟಕನು ಕುತ್ತಿಗೆಯಲ್ಲಿ, ತಕ್ಷಕನು ದೇಹದ ಮಧ್ಯಭಾಗದಲ್ಲಿ, ವಾಸುಕಿಯು ಯಜ್ಞೋಪವೀತವಾಗಿ, ಕುಲಿಗನು ಬಲಕೈಯಲ್ಲಿ, ಶೇಷನು ಎಡಕೈಯಲ್ಲಿ ಇರುತ್ತಾರೆ.
ಮತ್ತು 9ನೆಯ ನಾಗವು ದೇಹದ ಮಧ್ಯಭಾಗದಲ್ಲಿರುವ ಚಿಕ್ಕ ಕತ್ತಿಯ ರೂಪದಲ್ಲಿದೆ. ಈ ಕಲ್ಗರುಡರನ್ನು ಪೂಜಿಸಿದರೆ ನವಗ್ರಹ ದೋಷ ಮತ್ತು ನಾಗದೋಷ ನಿವಾರಣೆಯಾಗುತ್ತದೆ ಎಂದು ನಂಬಲಾಗಿದೆ. ತಿರುಮಲವನ್ನು ಶೇಷಾಚಲ ಎಂದು ಕರೆಯುವಂತೆ ನಾಚ್ಯಾರ್-ಕೋಯಿಲ್ ದಿವ್ಯ ದೇಶವು ಕಲ್ಗರುಡರ್ ಕ್ಷೇತ್ರ ಎಂದೇ ಪ್ರಸಿದ್ಧಿಯಾಗಿದೆ. ತಿರುಮಲದಲ್ಲಿ ಭಗವಂತನನ್ನು ಶೇಷವಾಹನದಲ್ಲಿ 2 ಬಾರಿ ಹೊರತೆಗೆದುಕೊಳ್ಳುವಂತೆ ನಾಚಿಯಾರ್-ಕೋಯಿಲ್ನಲ್ಲಿ ಭಗವಂತನನ್ನು ಗರುಡ ವಾಹನದಲ್ಲಿ 2 ಬಾರಿ ಹೊರತೆಗೆದುಕೊಳ್ಳುತ್ತಾರೆ. ಅವು ಮಾರ್ಗಳಿ ಮತ್ತು ಪಂಗುನಿ ಎಂಬ 2 ತಿಂಗಳಲ್ಲಿ ಉತ್ಸವವಾಗಿ. ಈ ಉತ್ಸವಗಳಲ್ಲಿ ಒಂದು ವಿಶೇಷ ಅದ್ಭುತ ನಡೆಯುತ್ತದೆ. ಕಲ್ಗರುಡರ್ ತೂಕ ಕ್ರಮೇಣ ಹೆಚ್ಚಾಗುತ್ತದೆ. ಗರ್ಭಗುಡಿಯಲ್ಲಿ 4 ಜನರು ಹೊರುವುದರಿಂದ ಪ್ರಾರಂಭವಾಗಿ ಹೊರಗೆ ಬಂದಂತೆ 8, 16, 32, 64 ಮತ್ತು ಕೊನೆಗೆ 128ಕ್ಕೂ ಹೆಚ್ಚು ಜನರು ಬೇಕಾಗುತ್ತದೆ. ಹಿಂದಿರುಗುವಾಗ ತೂಕ ಮತ್ತೆ ಕಡಿಮೆಯಾಗುತ್ತದೆ. ಈ ರೀತಿಯಲ್ಲಿ ಭಗವಂತನು ಗರುಡನ ಎಲ್ಲ ಮನೋವ್ಯಥೆಗಳನ್ನು ನಿವಾರಿಸಿ ಅವನಿಗೆ ವಿಶೇಷ ಮಹಿಮೆಯನ್ನು ನೀಡಿದನು. ನಾಚಿಯಾರ್-ಕೋಯಿಲ್ನಲ್ಲಿ ಗರುಡನ ಮಹತ್ವ ಇನ್ನಷ್ಟು ಪ್ರಕಾಶಿಸುತ್ತದೆ. ಶ್ರೀವೈಕುಂಠದಲ್ಲಿ ಭಗವಂತನು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧ ಎಂಬ 4 ರೂಪಗಳಲ್ಲಿ ವಾಸಿಸುತ್ತಾನೆ. ದೇವತೆಗಳು ಸಹಾಯಕ್ಕಾಗಿ ಬಂದಾಗ ಅವರಿಗೆ ಅನುಗ್ರಹಿಸಲು ಈ ರೂಪಗಳಲ್ಲಿ ಇರುತ್ತಾನೆ. ಇವುಗಳನ್ನು ವ್ಯೂಹ ರೂಪಗಳು ಎಂದು ಕರೆಯುತ್ತಾರೆ. ಚತುರಾತ್ಮ ಎಂದರೆ ಭಕ್ತರನ್ನು ಆಶೀರ್ವದಿಸಲು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧ ಎಂಬ 4 ವ್ಯೂಹ ರೂಪಗಳಲ್ಲಿ ಇರುವವನು ಎಂದು ಅರ್ಥ. ನಾವು ಪ್ರತಿದಿನ ಚತುರಾತ್ಮನೇ ನಮಃ ಎಂದು ಜಪಿಸಿದರೆ ಭಗವಂತನು ನಾವು ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಬೆಳಗುವಂತೆ ಆಶೀರ್ವದಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.